ಇವತ್ತಿನ ಯುವಕರಿಗೆ ಇರುವಂತಹ ಅನೇಕ ತರಹದ ಸವಾಲುಗಳು, ಸಮಸ್ಯೆಗಳು, ಶಾಸ್ತ್ರೀಯವಾಗಿ ಆ ಸಮಸ್ಯೆಗಳಿಗಿರುವ ಪರಿಹಾರ, ಇವುಗಳ ಬಗ್ಗೆ ಚಿಂತನವನ್ನು ನಡೆಸುವುದಕ್ಕೆ ಪ್ರಯತ್ನ ಮಾಡೋಣ. ಇತಿಹಾಸ, ಪುರಾಣಗಳು, ಶಾಸ್ತ್ರಗಳು ಮೂರು ಕಾಲದ ಸಮಸ್ಯೆಗಳಿಗೂ ಪರಿಹಾರಗಳನ್ನು ನೀಡಿವೆ. ಅಂತಹ ಅದ್ಭುತವಾದ ಗ್ರಂಥಗಳು ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿ ಸಚ್ಚಾಸ್ತ್ರಗಳು. ಆ ಸಚ್ಚಾಸ್ತ್ರಗಳಲ್ಲಿ ಅಡಗಿದ ಪರಿಹಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅದಕ್ಕಾಗಿ ಗುರುಗಳ ಅನುಗ್ರಹ ಬೇಕು, ಮಾರ್ಗದರ್ಶನ ಬೇಕು. ಶ್ರೀಮದ್ ಆಚಾರ್ಯರ ಹಾಗೂ ಟೀಕಾಕೃತ್ಪಾದರ ಎಲ್ಲ ವ್ಯಾಖ್ಯಾನಕಾರರ, ಮಹನೀಯರ ಮಾರ್ಗದರ್ಶನದಲ್ಲಿ ಸಚ್ಚಾಸ್ತ್ರಗಳ ಇಂಗಿತವನ್ನು ಚೆನ್ನಾಗಿ ತಿಳಿದು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಇವತ್ತು ಯುವಕರಿಗೆಲ್ಲ ದೊಡ್ಡ ಸಮಸ್ಯೆ ಧರ್ಮ ಹಾಗೂ ವೃತ್ತಿ ಜೀವನ. ಇವತ್ತಿನ ಅತ್ಯಂತ ವೇಗದ ವೃತ್ತಿ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದು ಹೇಗೆ ಅಂತ. ಒಂದು ಕಾಲದಲ್ಲಿ ಹಳ್ಳಿಯ ಜೀವನ, ಹಳ್ಳಿಯಲ್ಲಿ ವಾಸವಾಗಿರುವಂತಹ ಹಿರಿಯರು, ತಂದೆ, ತಾತ, ಮುತ್ತಾತ ಇವರೆಲ್ಲ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದರು. ಕಾರಣ ಈ ತರಹದ ಕಾರ್ಯದ ಒತ್ತಡ ಅವರಿಗೆ ಇರ್ತಾ ಇರಲಿಲ್ಲ. ಹೊಲದಲ್ಲಿ ದುಡಿದು ಇವರಿಗೇನು ಬೇಕೋ ಅಷ್ಟನ್ನು ವರ್ಷಕ್ಕೆ ಆಗುವಷ್ಟು ತಂದು ಕೊಡುವವರು ಬೇರೆ ಇದ್ದರು. ತಮ್ಮ ಪಾಡಿಗೆ ತಾವು ಧರ್ಮಾಚರಣೆಯನ್ನು ಮಾಡ್ತಾ ಸಾಕಷ್ಟು ಧಾರ್ಮಿಕ ಸಾಧನೆಗಳನ್ನು ಮಾಡುವುದರಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದರು. ಆದರೆ ಇವತ್ತು ಬೆಳಗ್ಗೆ ಹೇಳ್ತಾನೆ ಓಡಬೇಕು. ರಾತ್ರಿ ಬರುವುದು ಯಾವಾಗ ಅಂತ ಗೊತ್ತಿಲ್ಲ. ಕೆಲವು ವರ್ಷಗಳ ಹಿಂದೆ, ಒಂದೆರಡು ದಶಕಗಳ ಹಿಂದೆ ಒಂದು ನಿಗದಿತವಾದ ಸಮಯವಾದರೂ ಇರ್ತಾ ಇತ್ತು. 9 ಗಂಟೆಗೆ ಹೋಗುವುದು, 5 ಗಂಟೆಗೆ ಬರೋದು ಅಂತ. ಈಗ ಸಮಯದ ನಿರ್ಬಂಧವೂ ಇಲ್ಲ. ರಾತ್ರಿ ಎಷ್ಟು ಹೊತ್ತಾದರೂ ಕೆಲಸ ಇರಬಹುದು, ಯಾವಾಗಾದರೂ ಬರುವಂತಹ ಪ್ರಸಂಗ ಬರಬಹುದು. ಈ ತರಹದ ಪ್ರಸಂಗದಲ್ಲಿ, ಇಂತಹ ಉದ್ಯೋಗದ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದು ಹೇಗೆ ಅನ್ನುವ ಒಂದು ದೊಡ್ಡ ಸಮಸ್ಯೆ ಇದೆ. ಮೊದಲನೆಯದಾಗಿ ಈ ಸಮಸ್ಯೆಗೆ ನಾವು ತಿಳಿಯಬೇಕಾದ ಪರಿಹಾರ ಅದು ದೃಢವಾದ ಸಂಕಲ್ಪ ಶಕ್ತಿ. ದೃಢವಾದಂತಹ ಸಂಕಲ್ಪ ಮನುಷ್ಯನ ಮನಸ್ಸಿನಲ್ಲಿ ಇದ್ದಾಗ ಧರ್ಮವನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಇಷ್ಟೆಲ್ಲ ವೃತ್ತಿ ಜೀವನದ ನಾಗಾಲೋಟ ಇದ್ದರೂ ಕೂಡ, ಅಷ್ಟು ವೇಗದಿಂದ ತನ್ನ ಜೀವನವನ್ನು ಸಾಧಿಸಬೇಕಾದ ಅನಿವಾರ್ಯತೆ ಇದ್ದರೂ ಕೂಡ, ತನ್ನ ವೈಯಕ್ತಿಕವಾದ ಕೆಲವು ಕಾರ್ಯಗಳನ್ನು ಜೀವನದಲ್ಲಿ ಮಾಡಲೇಬೇಕಾಗತ್ತೆ. ಬದುಕಿಗಾಗಿ ತನ್ನ ಆಹಾರ, ತನ್ನ ವಿಹಾರ, ತನ್ನ ವ್ಯಾಯಾಮ, ತನ್ನ ಬಂಧು ಬಳಗದ ನಾನಾ ವಿಧವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಇವುಗಳೆಲ್ಲವನ್ನು ಇಂತಹ ಉದ್ಯೋಗದ ಜೀವನದಲ್ಲಿಯೂ ಹೇಗೋ ಮನುಷ್ಯ ಹೊಂದಿಸಿಕೊಳ್ತಾನೆ. ಕಾರಣ ಅದು ಅನಿವಾರ್ಯ, ಅದಿಲ್ಲದೆ ಇದ್ದರೆ ನಡೆಯೋದಿಲ್ಲ ಅನ್ನುವಂತಹ ಭಾವನೆ ಇವನ ಮನಸ್ಸಿನಲ್ಲಿದೆ. ಧರ್ಮವನ್ನು ಬಿಟ್ಟರೆ ಏನಾಗೋದಿಲ್ಲ ಅನ್ನುವ ಒಂದು ಭಾವನೆ ಇದೆಯಲ್ಲ, ಇದೇ ಇವನಿಗೆ ಸಮಸ್ಯೆಯಾದದ್ದು.
ಎಷ್ಟೇ ಕಷ್ಟ ಆದರೂ ಊಟ ಮಾಡದಿದ್ದರೆ ನಡೆಯೋದಿಲ್ಲ ಅಂತನ್ನುವುದು ಹೇಗೆ ಇವನಿಗೆ ದೈಹಿಕವಾಗಿ ಗೊತ್ತೋ ಅದೇ ರೀತಿಯಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ, ಉದಾಹರಣೆಗೆ ನೋಡಿ, ಊಟ ಮಾಡದೇ ಇದ್ದರೆ ಜೀವನ ನಡೆಯೋದಿಲ್ಲ ಅಂತ ನಮಗೆ ಗೊತ್ತು. ಆದರೆ ವೈದ್ಯರು ಹೇಳುವ ಕೆಲವು ನಿಯಮಗಳಿರುತ್ತೆ. ಇಷ್ಟು ಹೊತ್ತಿಗೆ ಇಷ್ಟು ವ್ಯಾಯಾಮ ಮಾಡಬೇಕು, ಇಷ್ಟು ಔಷಧಿಗಳನ್ನು ತೆಗೆದುಕೊಳ್ಳಬೇಕು, ಈ ರೀತಿಯ ನಾನಾ ವಿಧವಾದ ಆಹಾರದ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅಂತ. ಅದನ್ನು ಬಿಟ್ಟರೆ ಕೂಡಲೇ ನನಗೇನು ಅನರ್ಥವಾಗತ್ತೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಾಣೋದಿಲ್ಲ. ಆದರೂ ಆ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಪರಿಪಾಲನೆ ಮಾಡ್ತಾನೆ. ಕಾರಣ ಇಷ್ಟೇ, ವೈದ್ಯರ ಮಾತಿನ ಮೇಲೆ ಶ್ರದ್ಧೆ ಇದೆ, ಒಂದು ವಿಶ್ವಾಸ ಇದೆ, ಇವರು ಹೇಳುವುದು ಸತ್ಯ ಅನ್ನುವ ನಂಬಿಕೆ ಇದೆ. ಅವರು ಹೇಳುವ ರೀತಿಯಲ್ಲಿ ನಾನು ಆಹಾರವನ್ನು ಸೇವನೆ ಮಾಡದಿದ್ದರೆ, ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೆ, ಪಥ್ಯವನ್ನು ಮಾಡದಿದ್ದರೆ, ವ್ಯಾಯಾಮವನ್ನು ಮಾಡದಿದ್ದರೆ ನನಗೆ ಒಳ್ಳೆಯದಾಗೋದಿಲ್ಲ ಅಂತ ಅವರು ಹೇಳ್ತಾರೆ. ಇವತ್ತು ನನಗೆ ಅದರಿಂದ ಏನು ಕೇಡಾಗತ್ತೆ ಅಂತ ಗೊತ್ತಿಲ್ಲ, ಆದರೆ ಮುಂದೆ ಅದರ ದುಷ್ಪರಿಣಾಮ ಆಗಬಹುದು. ಅನುಭವ ಇದ್ದ ವೈದ್ಯರು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾನು ಅದನ್ನು ಪರಿಪಾಲನೆ ಮಾಡಲೇಬೇಕು ಅಂತ ಕೂಡಲೇ ಅದರ ಪರಿಣಾಮ ತನಗೆ ಕಾಣದಿದ್ದರೂ ವೈದ್ಯರ ಮಾತಿನ ಮೇಲಿರುವ ಶ್ರದ್ಧೆಯಿಂದ ಅದನ್ನು ಪರಿಪಾಲನೆ ಮಾಡ್ತಾನೆ. ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಊಟ ಮಾಡುವುದಕ್ಕೆ ಯಾರ ಮೇಲೆ ಶ್ರದ್ಧೆ ಬೇಕಾಗಿಲ್ಲ, ತನ್ನ ಹೊಟ್ಟೆಯ ಮಾತನ್ನೇ ಕೇಳಿ ತಾನು ಮಾಡ್ತಾನೆ. ಅದಿಲ್ಲದೆ ತನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಸಿವಾದಾಗ ತಿನ್ನಲೇಬೇಕು ಅಂತ ಅವನಿಗೆ ಒಳಗಿನಿಂದ ಪ್ರೇರಣೆ ಬರುತ್ತೆ ಅನ್ನುವುದಕ್ಕಾಗಿ ತಿಂತಾನೆ. ಇದು ವ್ಯತ್ಯಾಸ. ಹಾಗಾದರೆ ಹಸಿವೆ ನೀರಡಿಕೆಗಳು ನಮ್ಮನ್ನು ಯಾವ ರೀತಿ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ಪ್ರೇರಣೆಯನ್ನು ನೀಡುತ್ತವೆ, ಆ ರೀತಿ ಧರ್ಮವನ್ನು ಮಾಡದೇ ಇದ್ದಾಗ ನಮಗೆ ಪ್ರತ್ಯಕ್ಷವಾಗಿ ದೈಹಿಕವಾಗಿ ತೊಂದರೆ ಆಗತ್ತೆ ಅಂತ ಗೊತ್ತಾಗಿ ನೇರವಾಗಿ ಧರ್ಮವನ್ನು ಮಾಡುವ ಪ್ರೇರಣೆ ನಮಗೆ ಸಿಗದೇ ಇದ್ದರೂ ಕೂಡ, ಹೇಗೆ ಕೆಲವು ಸಂಗತಿಗಳನ್ನು ವೈದ್ಯರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ಮಾಡ್ತೇವಲ್ಲ, ಈಗ ನಾವು ಮಾಡದೇ ಇದ್ದರೆ ಮುಂದೆ ಅದರ ದುಷ್ಪರಿಣಾಮ ಅನುಭವಿಸ್ತೇವೆ ಅಂತನ್ನುವ ಒಂದು ಆಲೋಚನೆಯಿಂದ ನಾವು ಅವರ ಮಾತನ್ನು ಅನುಸರಣೆ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಶಾಸ್ತ್ರದ ವಚನಗಳ ಮೇಲೆ ನಂಬಿಕೆಯನ್ನಿಟ್ಟು ಶಾಸ್ತ್ರೋಕ್ತವಾದ ಈ ಧರ್ಮಗಳ ಅನುಷ್ಠಾನವನ್ನು ನಾವು ಮಾಡದೇ ಇದ್ದರೆ ಇವತ್ತು ಸುಖವಾಗಿದ್ದರೂ ನಾಳೆ ಅದರ ಪರಿಣಾಮವನ್ನು ನಾವು ಅನುಭವಿಸಬೇಕಾಗತ್ತೆ, ನಾನಾ ವಿಧವಾದ ದುಃಖಗಳನ್ನು ಅನುಭವಿಸಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡದೇ ಇದ್ದ ವ್ಯಕ್ತಿ ಸಕ್ಕರೆ ಕಾಯಿಲೆ, ನಾನಾ ವಿಧವಾದ ರಕ್ತದ ಒತ್ತಡ ಇವುಗಳಿಗೆಲ್ಲ ಬಲಿಯಾಗಿ ದುಃಖವನ್ನು ಪಡುವ ಅನಿವಾರ್ಯತೆ ಇದ್ದಂತೆ, ಸರಿಯಾದ ಕಾಲದಲ್ಲಿ ಧರ್ಮವನ್ನು ಮಾಡಬೇಕಾದದ್ದನ್ನು ಮಾಡದೇ ಇದ್ದಾಗ ಒಂದಲ್ಲ ಎರಡಲ್ಲ ನಾನಾ ತರಹದ ಸಮಸ್ಯೆಗಳು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುವಂತಹ ಪ್ರಸಂಗಗಳಿವೆ. ಕಾಲಕಾಲಕ್ಕೆ ಮಾಡಬೇಕಾದ ಧರ್ಮಗಳನ್ನು ನಾವು ಮಾಡಿದಾಗ ಆ ಸಮಸ್ಯೆಗಳನ್ನು ತಡೆಗಟ್ಟಬಹುದು, ಬರದೇ ಇರುವಂತೆ ನೋಡಿಕೊಳ್ಳಬಹುದು. ಸಮಸ್ಯೆಗಳು ಬರದೇ ಇರುವಂತೆ ನೋಡಿಕೊಳ್ಳುವುದು ಮಾತ್ರ ಅಲ್ಲ, ನಾನಾ ವಿಧವಾದಂತಹ ಪುಷ್ಟಿಯನ್ನು, ದೈಹಿಕವಾಗಿ ತುಷ್ಟಿಯನ್ನು, ಮಾನಸಿಕವಾಗಿ ಅಭಿವೃದ್ಧಿಯನ್ನು, ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ನಾವು ಹೊಂದುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ನಂಬಿಕೆ ಇದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಮಯವನ್ನು ಮಾಡಿಕೊಂಡು ಮನುಷ್ಯ ಧರ್ಮ ಮಾಡುವುದಕ್ಕೆ ಸಾಧ್ಯ ಇದೆ. ಆ ಚಿಂತನ ಬೇಕು. ಯಾಕೆ ನಾನು ಧರ್ಮವನ್ನು ಮಾಡಬೇಕು, ಮಾಡದಿದ್ದರೆ ಆಗುವ ಹಾನಿ ಏನು, ಇದನ್ನು ಇಂತಹ ಶಾಸ್ತ್ರಗಳ ಶ್ರವಣದಿಂದಲೇ ತಿಳಿದು ಅನುಷ್ಠಾನವನ್ನು ಮಾಡಬೇಕು. ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ದುರ್ಮತಿಂ. ಧರ್ಮ ಏನು ಅಂತ ತಿಳಿಯೋದಕ್ಕಾಗಿಯೇ ಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು. ಶ್ರವಣದ ಲಾಭ ಬಹಳ ಇದೆ. ನೀವೆಲ್ಲ
ಮಾಡುವಂತಹ ತಪ್ಪುಗಳಿಗೆ ನಾನಾ ವಿಧವಾದ ಶಿಕ್ಷೆಗಳನ್ನು ನರಕದಲ್ಲಿ ಅನುಭವಿಸ್ತೇವಲ್ಲ, ಆ ನರಕದಲ್ಲಿ ಶಿಕ್ಷೆಯನ್ನು ಕೊಡುವ ದೇವರಿದ್ದಾನಲ್ಲ ಯಮದೇವರು, ಆ ಶಿಕ್ಷೆಯನ್ನು ಕೊಡುವ ಯಮನೇ ನಮಗೆಲ್ಲ ಶಾಸ್ತ್ರದ ಶ್ರವಣವನ್ನು ಮಾಡಿಸುವ ದೇವ ಅಂತ ಶ್ರೀಮದ್ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ತಿಳಿಸ್ತಾರೆ. ಶ್ರೋತ್ರೇಂದ್ರಿಯಕ್ಕೆ ಅಭಿಮಾನಿಗಳಾದ ಅನೇಕ ದೇವತೆಗಳಿದ್ದಾರೆ, ದೇವತೆಗಳು, ದಿಗಭಿಮಾನಿ ದೇವತೆಗಳು. ಅದರಲ್ಲಿ ಇಂತಹ ಇತಿಹಾಸ ಪುರಾಣಗಳ ಶ್ರವಣವನ್ನು ಮಾಡಿಸುವ ದೇವ ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದ ಯಮ. ಎಷ್ಟು ಚೆನ್ನಾಗಿ ದೇವರು ವ್ಯವಸ್ಥೆ ಮಾಡಿದ್ದಾನೆ ಅಂದರೆ, ಸಾಮಾನ್ಯವಾಗಿ ಯಾರಾದರೂ ನಮಗೆ ಶಿಕ್ಷೆ ಕೊಡುವುದಕ್ಕೆ ಬಂದರೆ, ನೀನು ಇದನ್ನು ತಪ್ಪು ಮಾಡಿದ್ದೀಯಾ ಅಂತ ದಂಡ ಹಾಕುವುದಕ್ಕೆ ಬಂದರೆ, ಸುಮ್ಮನೆ ನೀವು ನಮ್ಮ ಮೇಲೆ ದಂಡ ಹೇರಬೇಡಿ, ಇಂತಹ ತಪ್ಪನ್ನು ಮಾಡಬಾರದು ಅಂತ ಮೊದಲು ನೀವು ನಮಗೆ ತಿಳಿಸಬೇಕಾಗಿತ್ತು, ಒಂದು ಬೋರ್ಡ್ ಆದರೂ ಹಾಕಬೇಕಾಗಿತ್ತು. ಈ ಮಾರ್ಗದಿಂದ ಬರಬಾರದು, ಇಲ್ಲಿ ಪ್ರವೇಶ ಮಾಡಿದರೆ ಇಷ್ಟು ದಂಡ ಇದೆ ಅಂತ ಬಂದ ಮೇಲೆ ಹೇಳುವುದಲ್ಲ, ಮೊದಲೊಂದು ಬೋರ್ಡ್ ಹಾಕಬೇಕು, ತಿಳಿಸಬೇಕು. ಆಗಲೂ ನಾವು ಪರಿಪಾಲನೆ ಮಾಡದೇ ಇದ್ದರೆ ದಂಡ ಹಾಕಬೇಕು. ಸುಮ್ಮನೆ ನಮಗೆ ದಂಡ ಮಾಡಬೇಡ ಅಂತ ಯಮದೇವರಿಗೆ ಯಾರೂ ಆಕ್ಷೇಪ ಮಾಡಿರಬಾರದು ಅನ್ನುವುದಕ್ಕೆ ದೇವರು ಯಮದೇವರಿಗೆ 2 ಕೆಲಸ ಕೊಟ್ಟ. ಬರೀ ದಂಡದ ಕೆಲಸ ಒಂದೇ ಅಲ್ಲ, ಎಲ್ಲ ಜೀವರಾಶಿಗಳಿಗೆ ಶ್ರೋತ್ರೇಂದ್ರಿಯದ ಮೂಲಕ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿಸಿ ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದರಿಂದ ನಮಗೆ ಸುಖ ಯಾವುದರಿಂದ ದುಃಖ, ಯಾವುದು ಭಗವಂತನಿಗೆ ಪ್ರಿಯ ಯಾವುದು ಭಗವಂತನಿಗೆ ಅಪ್ರಿಯ, ಇದರ ಬಗ್ಗೆ ಚೆನ್ನಾಗಿ ತಿಳುವಳಿಕೆಯನ್ನು ನೀಡುವ ಕಾರ್ಯವನ್ನು ಯಮದೇವರಿಗೆ ಒಪ್ಪಿಸಿದ್ದಾರೆ. ಇವತ್ತು ನೀವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ, ಮೇಲಿಂದ ಮೇಲೆ ಇಂತಹ ಸತ್ಸಂಗಗಳಲ್ಲಿ ಭಾಗವಹಿಸಿ ಅನೇಕ ವಿದ್ವಾಂಸರಿಂದ ಯತಿಗಳಿಂದ ಸಚ್ಚಾಸ್ತ್ರಗಳ ಶ್ರವಣವನ್ನು ನೀವು ಮಾಡ್ತೀರಾ ಅಂದರೆ ಅದು ಯಮದೇವರು ಶ್ರೋತ್ರೇಂದ್ರಿಯದಲ್ಲಿದ್ದು ಪ್ರೇರಣೆ ಮಾಡ್ತಾರೆ ಅಂತ ಅರ್ಥ. ಯಮ ಅಂತ ಅಂದಾಕ್ಷಣಕ್ಕೆ ಎಲ್ಲರಿಗೂ ಭಯ. ಯಮ ಬಂದಿದ್ದಾನೆ ಅಂದರೆ ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಅಂತ. ಅದಕ್ಕೆ ಮಾತ್ರ ಯಮ ಬರುವುದಲ್ಲ, ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಪ್ರೇರಕನಾಗಿ ನಿತ್ಯದಲ್ಲಿಯೂ ಯಮ ಬರ್ತಾನೆ, ಬರಬೇಕು, ಬಾ ಅಂತ ಕರೆಯಬೇಕು. ಭಯಪಡುವುದಲ್ಲ. ನಮ್ಮ ಶ್ರೋತ್ರೇಂದ್ರಿಯದಿಂದ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿಸಿ ಯಾವುದು ಧರ್ಮ ಯಾವುದು ಅಧರ್ಮ ಇದರ ತಿಳುವಳಿಕೆಯನ್ನು ನಮಗೆ ಚೆನ್ನಾಗಿ ನೀಡು ಅಂತ ಯಮದೇವರಿಗೆ, ಯಮದೇವರಲ್ಲಿ ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರಿಗೆ, ಭಗವಂತನಿಗೆ ನಾವು ನಿತ್ಯದಲ್ಲಿಯೂ ಪ್ರಾರ್ಥಿಸಬೇಕು. ಹಾಗಾದರೆ ಆ ರೀತಿ ಶಾಸ್ತ್ರಗಳ ಮೂಲಕ ಧರ್ಮದ ಅವಶ್ಯಕತೆ ಏನು, ಮಾಡದಿದ್ದರೆ ಆಗುವಂತಹ ಹಾನಿ ಏನು, ಇದನ್ನು ತಿಳಿದಾಗ ಇಂತಹ ಘೋರವಾದ ಅನಾಹುತವನ್ನು ಅನರ್ಥವನ್ನು ನೀಡುವ ಅಧರ್ಮವನ್ನು ನಾನು ಮಾಡಬಾರದು, ಧರ್ಮವನ್ನು ತೊರೆಯಬಾರದು, ಹೇಗಾದರೂ ಮಾಡಿ ಇಂತಹ ಅವಸರದ ಜೀವನದಲ್ಲಿಯೂ ಧರ್ಮವನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ಪ್ರಜ್ಞೆ ಮನುಷ್ಯನಿಗೆ ಬರುವುದಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೊದಲು ಹಂತ ಶ್ರವಣ. ಮಹಾಭಾರತ, ಭಾಗವತ ಇವುಗಳೆಲ್ಲ ನಮಗೆ ತಿಳಿಸಿಕೊಡ್ತವೆ ಯಾವ ಧರ್ಮದಿಂದ ಏನು ಲಾಭ, ಅಧರ್ಮದಿಂದ ಆಗುವ ಹಾನಿ ಏನು ಅಂತ.